ಕಳೆದ 3-4 ದಿನಗಳಿಂದ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ಕಾಕ್ರೋಚ್ ಜನತಾ ಪಾರ್ಟಿ ಜಸ್ಟ್ 3-4 ದಿನಗಳಲ್ಲೇನೆ ಇವರಿಗೆ 1 ಮಿಲಿಯನ್ ಕಿಂತ ಜಾಸ್ತಿನೇ ಫಾಲೋವರ್ಸ್ ಬಂದಿದ್ದಾರೆ. ಇವರದೇ ಆದಂತ ಒಂದು ಸ್ವಂತ ವೆಬ್ಸೈಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಸಲಿಗೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ, ನಾವ್ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಇಷ್ಟೊಂದು ವೈರಲ್ ಆಗ್ತಿದೆ? ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನಲ್ಲಿ ಮಾತುಕತೆ ನಡೆಸ್ತಾ ಇರ್ತಾರೆ, ಅವರು ಮಾತಾಡಿರುವಂತ ಮಾತುಗಳು ತುಂಬಾ ವೈರಲ್ ಆಗ್ಬಿಟ್ಟಿದೆ. ಇದನ್ನ ಒಂದ್ಸಲ ಕೇಳಿ. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. And you people file contempt petition because I go to taking up the matter of as if there are already parasites in society who attack you people. You attack the system, and you want to join hands with them. ಅವ್ರು ಹೇಳಿದ್ದೇನು ಅಂದ್ರೆ, ನಮ್ಮ ದೇಶದಲ್ಲಿ ಇರುವಂತಹ ಯುವಕರು ಜಸ್ಟ್ ಕಾಕ್ರೋಚ್ಗಳು ಇದ್ದಂಗೆ. ನಮ್ಮ ದೇಶದಲ್ಲಿ ಇರುವಂತಹ ಇನ್ಫ್ಲೂಯೆನ್ಸರ್ಸ್ ಏನಿರ್ತಾರೆ ಅಂದ್ರೆ, ಈ ತರ ನಾವು ವಿಡಿಯೋ ಮಾಡೋದಾಗಿರ್ಬೋದು, ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ ಹೇಳೋದಾಗಿರ್ಬೋದು, ವಿಡಿಯೋಗಳು ಮಾಡಿ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಅಂಡ್ ಯೂತ್ ಗಳು ಏನಿದ್ದಾರೆ, ಇವರಿಗೆ ಸಂಬಳ ಇರಲ್ಲ, ಸಿಸ್ಟಮ್ ನಲ್ಲಿ ಯಾವುದೇ ರೀತಿಯ ಐಡೆಂಟಿಟಿ ಇರಲ್ಲ, ಆದ್ರೂ ಸಿಕ್ಕಿದ ಜಾಗಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಒಂಥರ ಕೀಳಾಗಿ ಕೆಟ್ಟದಾಗಿ ಮಾತಾಡಿದ್ರು. ಅಂಡ್ ಹೀಗೆ ರೀಸೆಂಟ್ ಆಗಿ ಮೊನ್ನೆ ತಾನೇ ನೀಟ್ ಎಕ್ಸಾಮ್ ನಡಿಬೇಕಾದ್ರೆ ಏನಾಯ್ತು ಗೊತ್ತಾ? ಪೇಪರ್ ಲೀಕ್ ಆಯ್ತು. ಕಷ್ಟಪಟ್ಟು ಹಗಲು ರಾತ್ರಿ ಓದಿದ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳ ಲೈಫ್ ಹಾಳಾಯ್ತು. ಅವರ ಲೈಫ್ ಭವಿಷ್ಯನೇ ಬೀದಿಗೆ ಬಂತು. ನಿಜಕ್ಕೂ ಕಹಿ ವಾಸ್ತವ ಏನು ಅಂತ ಅಂದ್ರೆ, ದೇಶ ಆಳುವಂತ ರಾಜಕಾರಣಿಗಳ ಮಕ್ಕಳೆಲ್ಲರೂ ಕೂಡ ಫಾರಿನ್ ನಲ್ಲಿ ಆರಾಮಾಗಿ ಓದ್ಕೊಂಡು ಸೆಟಲ್ ಆಗ್ತಿದ್ದಾರೆ. ಆದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋ ನಮ್ಮ ದೇಶದ ಸಾಮಾನ್ಯ ಯೂತ್ ಮಾತ್ರ ಬಲಿಪಶು ಆಗ್ತಿದ್ದಾರೆ. ಇದು ಯಾವ ಸೀಮೆ ನ್ಯಾಯ? ಇದೆಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಂತ ಏನ್ ಯೂತ್ ಗಳಿದ್ದಾರೆ, ಅವರೆಲ್ಲರೂ ಕೂಡ ಫ್ರಸ್ಟ್ರೇಟ್ ಆಗಿ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಶಾಕ್ ಆಗೋದೇನಂದ್ರೆ, ತುಂಬಾ ಜನ ಎಷ್ಟು ಟ್ರೈ ಮಾಡಿದ್ರು ಕೂಡ, ಎಷ್ಟೋ ತಿಂಗಳುಗಳು ವರ್ಷಗಳು ಕಾದ್ರೂ ಕೂಡ ಮಿಲಿಯನ್ ಆಗಲ್ಲ. ಇಲ್ಲಿ 3-4 ದಿನಗಳಲ್ಲೇನೆ 1 ಮಿಲಿಯನ್ ಕಿಂತ ಜಾಸ್ತಿನೇ ಫಾಲೋವರ್ಸ್ ಬೆಳೆದ್ಬಿಟ್ಟಿದ್ದಾರೆ. ಸೊ ಜನಗಳು ಯಾವ ರೀತಿ ಚೇಂಜ್ ಅನ್ನ ಕೇಳ್ತಾ ಇದ್ದಾರೆ? ಸೊ ಇಲ್ಲಿ ಏನಾಗ್ತಿದೆ ನಮ್ಮ ಈ ಒಂದು ಸರ್ಕಾರದಲ್ಲಿ? ಜನಗಳು ಯಾಕೆ ಇಷ್ಟೊಂದು ಈ ಒಂದು ಹಾಳ ಸರ್ಕಾರನ ಬಿಟ್ಟು ಒಂದು ಹೊಸ ಚೇಂಜ್, ಒಂದು ಹೊಸ ರಾಜ್ಯ, ಒಂದು ಹೊಸ ರೀತಿಯ ಆಲೋಚನೆಗಳಿಗೆ ಎಷ್ಟೊಂದು ಹೋಪ್ ಇಟ್ಕೊಂಡಿದ್ದಾರೆ? ಹೇಗೋ ಒಂದು ನಮ್ಮ ದೇಶ ಚೇಂಜ್ ಆಗುತ್ತೆ, ನಾವ್ ಏನೋ ಒಂದು ಚೇಂಜ್ ಮಾಡ್ಬೇಕು ಅಂತ ಎಷ್ಟೊಂದು ಹೋಪ್ ಇಟ್ಕೊಂಡಿದ್ದಾರೆ. ಇಷ್ಟೊಂದು ಚಿಕ್ಕ ಎಲ್ಲದನ್ನು ಕೂಡ ಎಷ್ಟು ಫಾಲೋ ಮಾಡ್ತಾರೆ, ಯಾವ ರೀತಿ ಆಗ್ತಿದೆ ಅಂತ ನೋಡ್ತಾ ಇರಬಹುದು. ಸೊ ಇದೆಲ್ಲದಕ್ಕೆ ರೀಸನ್ ಏನು ಅಂತಂದ್ರೆ, ಈ ಒಂದು ಹಾಳಾಗಿರುವಂತ ದರಿದ್ರ ಸರ್ಕಾರ. ಸೊ ಇದರಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ, ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಯಾವ ರೀತಿ ಮುಂದುವರಿಸಬೇಕು ಅಂತ ಅನ್ಕೊಂಡಿರೋ ಜನಗಳೇನಿರ್ತಾರೆ, ಅವರನ್ನ ಮುಂದೆ ತರುವಂತ ಕೆಲಸವನ್ನ ನಾವ್ ಮಾಡ್ಬೇಕು. ಸೊ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದೆಲ್ಲದನ್ನ ನೋಡಿ ನಿಮ್ಗೆ ಎಲ್ಲಾರ ತರ ನೀವು ಕೂಡ ತಮಾಷೆ, ನಾರ್ಮಲ್ ಇದೆಲ್ಲ ನಡೀತಾ ಇರುತ್ತೆ, 4 ದಿನ ಮಾಡ್ತಾರೆ ಆಮೇಲೆ ಇಲ್ಲ ಅಂತ ನೀವು ಅನ್ಕೊಳ್ತಿದ್ದೀರಾ, ಅಥವಾ ಸೀರಿಯಸ್ ಆಗಿ ತಗೊಂಡು ಇದರಿಂದ ಏನೋ ಒಂದು ಚೇಂಜ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.